ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಾವು SSC MTS ಎಕ್ಸಾಮ್ ಇರುವಂತದ್ದು ಯಾವಾಗ ನಡೆಯುತ್ತೆ ಅಂತ ಹೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ನೋಟಿಫಿಕೇಶನ್ ದಲ್ಲಿ SSC MTS ಎಕ್ಸಾಮ್ ಇರುವಂತದ್ದು 20 ಸೆಪ್ಟೆಂಬರ್ ದಿಂದ ಪ್ರಾರಂಭವಾಗ್ತೈತೆ ಅಂತ ಹೇಳಿ ಅವರು ನೋಟಿಫಿಕೇಶನ್ ದಲ್ಲಿ ಹೇಳಿದ್ರು. ಬಟ್ ಕೆಲವೊಂದಿಷ್ಟು ಅನಿವಾರ್ಯ ಕಾರಣಗಳಿಂದ CGL ಎಕ್ಸಾಮ್ ಆಗ್ಬೇಕಾಗಿರುವಂತಹ ಡೇಟ್ಗೆ ಅದು ಆಗ್ಲಿಲ್ಲ. ಅದನ್ನ ಪೋಸ್ಟ್ಪೋನ್ ಮಾಡಿ ಈಗ SSC CGL ಎಕ್ಸಾಮ್ ದ ಡೇಟ್ ಇರುವಂತದ್ದು ಅವರು ಪ್ರಕಟ ಮಾಡಿದ್ದಾರೆ. ಸೊ CGL ಎಕ್ಸಾಮ್ ಡೇಟ್ ಇರುವಂತದ್ದು ಯಾವಾಗಿದೆ, ಆಮೇಲೆ ನೆಕ್ಸ್ಟ್ CGL ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಆಗುವಂತದ್ದು ಯಾವುದು ಅಂತಂದ್ರ SSC ದಿಂದ ಬರುವಂತಹ CHSL ಎಕ್ಸಾಮ್ ಆಗ್ತೈತಿ. ಇದಾದ್ಮೇಲೆ MTS ಎಕ್ಸಾಮ್ ಇರುವಂತದ್ದು ನಡೆಸ್ತಾರೆ. ಸೊ ಹೀಗೆ ಒಂದು ಕ್ರಮಾನುಗತವಾಗಿ ಎಕ್ಸಾಮ್ಸ್ ನಡೆಯುವ ಕಾರಣದಿಂದ ಇದೇನ್ CGL ಎಕ್ಸಾಮ್ ನಡಿಬೇಕಾಗಿರುವಂತ ಡೇಟ್ಗೆ ನಡಿಬೇಕಾಗಿತ್ತು, ಬಟ್ ಅದು ಕೆಲವೊಂದಿಷ್ಟು ಕಾರಣಗಳಿಂದ ಮುಂದ್ ಹೋಗೈತಿ. ಆಮೇಲೆ ಈಗ ಅದರ ಡೇಟ್ ಇರ್ತಕ್ಕಂಥದ್ದು ಬಂದೈತಿ CGL ಎಕ್ಸಾಮ್ ಅದ್ದು, ಅದನ್ನು ನೋಡೋಣ. ಅದ್ರ ಜೊತೆಗೆ CHSL ಎಕ್ಸಾಮ್ ಯಾವಾಗ ಆಗ್ಬಹುದು, ಆಮೇಲೆ MTS ಎಕ್ಸಾಮ್ ಯಾವಾಗ ಆಗಬಹುದು, ಹಾಗೂ MTS ಪ್ರಿಪರೇಷನ್ ಇರುವಂತದ್ದು ಯಾವ ರೀತಿ ನಾವು ಮಾಡ್ಬೇಕು, ಅದರ ಜೊತೆಗೆ MTS ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ನಮ್ಗೆ ಎಷ್ಟು ಟೈಮ್ ಐತಿ, ಆ ಟೈಮ್ ಒಳಗೆ ನಾವು ಎಲ್ಲ ಸಿಲೆಬಸ್ ಇರುವಂತದ್ದು ಕವರ್ ಮಾಡ್ಕೋಲಿಕ್ಕೆ ಆಗುತ್ತಾ ಅಥವಾ ಇಲ್ಲ ಅನ್ನೋದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಯಾರು MTS ಎಕ್ಸಾಮ್ ಮತ್ತು CHSL ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅವರು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಇದ್ರೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಲೈಕ್ ಮಾಡ್ರಿ ಮತ್ತು ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನಾವು ಇಲ್ಲಿ ಪ್ರಾರಂಭ ಮಾಡೋಣ. ಈ ಒಂದು ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ SSC MTS ಮತ್ತು ಹವಾಲ್ದಾರ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಇದು ನಿಮ್ಗೆ ಆಫರ್ ಫೀಸ್ ದಲ್ಲಿ 1500 rupees ದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಈ ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು. ಎಲ್ಲಾ ಕ್ಲಾಸಸ್ಗಳು ಎಲ್ಲ ವಿಡಿಯೋಸ್ಗಳು ಕನ್ನಡ ಭಾಷೆಯಲ್ಲಿ ಇರ್ತವೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗ್ತಾವೆ ಈ ಪ್ಯಾಕೇಜ್ ಅಲ್ಲಿ. ಇದರಲ್ಲಿ ನಿಮ್ಗೆ GK ದಲ್ಲಿ ಬರುವಂತಹ ಎಲ್ಲ ಸಬ್ಜೆಕ್ಟ್ ಗಳು ಆಗಿರಬಹುದು, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್, ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗ್ತಾ ಇದಾವೆ ಓನ್ಲಿ 1500 rupees ಅಲ್ಲಿ. ಈ ಎಲ್ಲ ಕ್ಲಾಸಸ್ಗಳು ನಿಮ್ಗೆ 230 hours 230 ಗಂಟೆಯವರೆಗೆ ಕ್ಲಾಸಸ್ ಗಳಿದಾವು. ನೀವು ಈಸಿಯಾಗಿ ಆರಾಮಾಗಿ ಈ ಒಂದು ಕ್ಲಾಸಸ್ ಗಳನ್ನ ಮುಗಿಸಬಹುದು. ಇಷ್ಟು 230 ಗಂಟೆ ನಮ್ಮ ಕ್ಲಾಸಸ್ ಗಳನ್ನ ನೋಡಿದ್ರ ಈ ಎಲ್ಲ ಸಿಲೆಬಸ್ ಇರುವಂತದ್ದು ನೀವು ಕಂಪ್ಲೀಟ್ ಮಾಡ್ತೀರಿ. ಎಲ್ಲ ಸಿಲೆಬಸ್ ಅನ್ನ ಒಂದ್ಸಲ ಓದಿನಾಗ ಆಗುತ್ತೆ. ಈ ಒಂದು ಪ್ಯಾಕೇಜ್ ಜೊತೆಗೆ ನಿಮಗೆ PDF ನೋಟ್ಸ್ ಸಿಗ್ತಾ ಇದೆ, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ, 10 ಮಾಕ್ ಟೆಸ್ಟ್ ಗಳನ್ನ ತಗೋತಾ ಇದೀವಿ, ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತಾ ಇದೀವಿ, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್. ಸೊ ಈ ಸಂಪೂರ್ಣವಾಗಿರುವಂತಹ ಒಂದು ಕಂಪ್ಲೀಟ್ ಪ್ಯಾಕೇಜ್ ಐತಿ. ಮನೆಯಲ್ಲಿ ಅಭ್ಯಾಸ ಮಾಡುವಂತಹ ಸ್ಟಡಿ ಮಾಡುವಂತಹ ಅಭ್ಯರ್ಥಿಗಳಿಗೆ ಬಹಳ ಯೂಸ್ಫುಲ್ ಇದೆ. ಆಮೇಲೆ ಲೈವ್ ಕ್ಲಾಸ್ ಇರಂಗಿಲ್ಲ, ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವು. ನೀವು ಯಾವಾಗ ಬೇಕಾದವಾಗ ಕ್ಲಾಸಸ್ ಗಳನ್ನ ನೋಡಬಹುದು. ರಿಕಾರ್ಡೆಡ್ ಕ್ಲಾಸಸ್ ಗಳು ಇರೋದರಿಂದ ಎಲ್ಲ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಕಳಿಸ್ಕೊಡ್ತೀವಿ. ಕ್ಲಾಸಸ್ ಹೇಗಿರ್ತಾವು ಅಂತಂದ್ರ ಈಗ ಉದಾಹರಣೆಗೆ ಸೈನ್ಸ್ ಕ್ಲಾಸ್ ನಾವು ಕಳ್ಸಿರ್ತೇವಿ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಈ ಸೈನ್ಸ್ ದೊಳಗ ಕೆಳಗೆ ಇಲ್ಲಿ ನಾವು ಕ್ಲಾಸ್ 1 ಅಂತ ಬರ್ದಿರ್ತೀವಿ, ಆಮೇಲೆ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ರಿ ಅಂತಂದ್ರ ಕ್ಲಾಸ್ ಇರುವಂತದ್ದು ಯೂಟ್ಯೂಬ್ ಒಳಗನ ಓಪನ್ ಆಗ್ತೈತಿ. ಆ ಕ್ಲಾಸ್ ಇರುವಂತದ್ದು ಲಾಕ್ ಆಗಿರ್ತೈತಿ, ಲಾಕ್ ತೆಗೆದು ನಾವು ನಿಮ್ಗೆ ಕಳ್ಸಿರ್ತೇವಿ. ಇದ ಲಿಂಕ್ ಇರುವಂತದ್ದು ನೀವು ಬೇರೆಯವರಿಗೆ ಫಾರ್ವರ್ಡ್ ಮಾಡಿದ್ರಿ, ಬೇರೆಯವರಿಗೆ ಕಳಿಸಿದ್ರಿ ಅಂತಂದ್ರ ಅದು ಓಪನ್ ಆಗಂಗಿಲ್ಲ ಅವ್ರ ಮೊಬೈಲ್ ದಲ್ಲಿ. ಯಾಕಂತಂದ್ರೆ ಯಾರು ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡು ಫೀಸ್ ಅನ್ನ ಪೇಡ್ ಮಾಡಿ ಈ ಕ್ಲಾಸ್ ತಗೊಂಡಿರ್ತೀರಿ ಅವ್ರಿಗೆ ಮಾತ್ರ ಈ ಕ್ಲಾಸಸ್ ಇರುವಂತದ್ದು ಓಪನ್ ಆಗ್ತೈತಿ. ಈ ರೀತಿ ಕ್ಲಾಸ್ 1 ಕ್ಲಾಸ್ 2 ಅಂತ ಹೇಳಿ ಇರ್ತೈತಿ ಇದ್ರ ಕೆಳಗಡೆ, ಆಮೇಲೆ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ರೀತಿ ಎಲ್ಲ ಸಬ್ಜೆಕ್ಟ್ ಗಳ ಈ ರೀತಿ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೀವಿ. ಒಂದು ವೇಳೆ ವಾಟ್ಸ್ಆಪ್ ನಂಬರ್ ದಲ್ಲಿ ಈ ಕ್ಲಾಸಸ್ ದ ಲಿಂಕ್ ಗಳಿರುವಂತದ್ದು ಡಿಲೀಟ್ ಆದು ಅಂತಂದ್ರೆ ನಮಗೆ ಮತ್ತೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹೇಳಿದ್ರೆ ಅಂತಂದ್ರೆ ನಾವು ನಿಮಗೆ ಮತ್ತೆ ಆ ಕ್ಲಾಸಸ್ ಗಳ ಲಿಂಕ್ ಅನ್ನ ನಿಮ್ಗೆ ಕಳಿಸ್ತೇವೆ. ಸೊ ಈ ಒಂದು ಪ್ಯಾಕೇಜ್ ಅನ್ನ ತಗೋಬೇಕು ಆಗಿತ್ತು ಅಂತಂದ್ರೆ ನೀವು ನಮ್ಗೆ ಈ ನಂಬರ್ಗೆ ಒಂದು ಮೆಸೇಜ್ ಮಾಡ್ಬೇಕಾಗುತ್ತೆ. 8861927838 ನಂಬರ್ಗೆ SSC MTS 2025 ಅಂತ ಹೇಳಿ ನಮಗೆ ಒಂದು ಮೆಸೇಜ್ ಮಾಡಿರಿ ಅಂತಂದ್ರ ಆ ವಾಟ್ಸ್ಆಪ್ ನಂಬರ್ಗೆ ನಾವು ನಿಮಗೆ ಒಂದು ಏನ್ ಮಾಡ್ತೀವಿ ಅಂತಂದ್ರ ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಅನ್ನ ಬರ್ಸ್ಕೊಂಡು ಫೀಸ್ ಅನ್ನ ಪೇಡ್ ಮಾಡ್ರಿ. ಫೀಸ್ ಪೇಡ್ ಆದ್ಮೇಲೆ ನಮಗೆ ಒಂದ್ ಏನ್ ಮಾಡ್ರಿ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ಫೀಸ್ ಪೇಡ್ ಆದ್ಮೇಲೆ. ಇದಾದ್ಮೇಲೆ ನಾವು ನಿಮ್ಗ ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ
PDF ಜೊತೆಗೆ ಎಲ್ಲವುಗಳನ್ನ ನಿಮ್ಗೆ ಸೆಂಡ್ ಮಾಡಿ ಗ್ರೂಪ್ ದಲ್ಲಿ ಆಡ್ ಮಾಡ್ಕೋತೇವೆ. ವಾಟ್ಸ್ಆಪ್ ಗ್ರೂಪ್ ಇದೆ ಇದ್ರದ್ದು 4ನೇ ಬ್ಯಾಚದ್ದು, ಆ ಗ್ರೂಪ್ ದಲ್ಲಿ ನಿಮ್ಗೆ ಆಡ್ ಮಾಡ್ಕೋತೇವೆ. ಓಕೆ, ಸೊ ಬೇಗನೆ ಇರ್ತಕ್ಕಂಥದ್ದು, ಇನ್ನ ಟೈಮ್ ಐತಿ SSC MTS ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಲಿಕ್ಕೆ. ಸೊ ಬೇಗನೆ ಇರುವಂತದ್ದು ನೀವು ಈ ಕ್ಲಾಸಸ್ ಅನ್ನ ತೆಗೆದುಕೊಂಡು ಪ್ರಿಪರೇಷನ್ ಅನ್ನ ಮಾಡಬಹುದು. ಎಷ್ಟು ಟೈಮ್ ಸಿಗ್ತೈತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಈಗ ಇಲ್ಲಿ ನೋಡಬಹುದು ನೀವು CGL ಎಕ್ಸಾಮ್ ಡೇಟ್ ಇರುವಂತದ್ದು ಅನೌನ್ಸ್ ಆಗೈತಿ. ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ನಿಮ್ಗೆ CGL ಎಕ್ಸಾಮ್ ಇರುವಂತದ್ದು ಸೆಪ್ಟೆಂಬರ್ ತಿಂಗಳದೊಳಗನೆ ಫಸ್ಟ್ ವೀಕ್ ದಲ್ಲಿ ಆಗ್ತೈತೆ ಅಂತ ಹೇಳಿದೆ. ಬಟ್ ಇಲ್ಲಿ CGL ಎಕ್ಸಾಮ್ ಇರುವಂತದ್ದು 12ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. 12, 13, 14, 15, 16, 17, 18 ಈ ರೀತಿ 26 ಸೆಪ್ಟೆಂಬರ್ ವರೆಗೆ ಈ ಎಕ್ಸಾಮ್ ನಡೀತಾ ಇದೆ. ಎಲ್ಲಿವರೆಗೆ ನಡೀತಾ ಇದೆ ಇದು? 26/9/2025 ಈ CGL ಎಕ್ಸಾಮ್ಸ್ ಗಳು ನಡೀತವೆ. ಎಲ್ಲಿಂದ? 12/9/2025 26/9/2025 ವರೆಗೆ ಈ ಎಕ್ಸಾಮ್ಸ್ ಗಳು ನಡೀತವೆ. ಇದಾದ್ಮೇಲೆ CHSL 2025 ಎಕ್ಸಾಮ್ ಅನ್ನ ನಡೆಸಬೇಕಾಗುತ್ತೆ. ಬಹುಶಃ ಈ ಒಂದು ಎಕ್ಸಾಮ್ ಇರುವಂತದ್ದು ನಿಮ್ಗೆ ಅಕ್ಟೋಬರ್ 2nd ವೀಕ್ ದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಕ್ಟೋಬರ್ 2ನೇ ವೀಕ್ ದಲ್ಲಿ. ಇದಾದ್ಮೇಲೆ ನಿಮಗೆ MTS ಎಕ್ಸಾಮ್ ಇರ್ತಕ್ಕಂಥದ್ದು ಕಂಡಕ್ಟ್ ಮಾಡ್ತಾರೆ. ಇದು ಇರುವಂತದ್ದು MTS ಎಕ್ಸಾಮ್ ನವೆಂಬರ್ ತಿಂಗಳು ಲಾಸ್ಟ್ ವೀಕ್ ಇಲ್ಲ ಅಂತಂದ್ರೆ ಡಿಸೆಂಬರ್ ಫಸ್ಟ್ ವೀಕ್ ದೊಳಗ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನವೆಂಬರ್ ಇಲ್ಲ ಅಂತಂದ್ರೆ ಡಿಸೆಂಬರ್ ದೊಳಗ, ನವೆಂಬರ್ ಲಾಸ್ಟ್ ವೀಕ್ ಇಲ್ಲಾಂದ್ರೆ ಡಿಸೆಂಬರ್ ಫಸ್ಟ್ ವೀಕ್ ದಲ್ಲಿ MTS ಎಕ್ಸಾಮ್ಸ್ ಗಳು ನಡೀತವೆ. ಸೊ ಹಾಗಾಗಿ ಇನ್ನು ನಿಮ್ಮ ಹತ್ರ ಟೈಮ್ ಐತಿ. ಈಗ ಸೆಪ್ಟೆಂಬರ್ ತಿಂಗಳು ನಡೀತಾ ಇದೆ, ಹೌದಾ? ಸೆಪ್ಟೆಂಬರ್ 4 ಇವತ್ತು. ಸೊ ನಾಳೆ 5ನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ. 5 ಸೆಪ್ಟೆಂಬರ್ ಇಲ್ಲಿಂದ ಹಿಡಿದು ನಿಮ್ಗೆ ಎಲ್ಲಿ ತಕ ಐತೆ ಅಂತಂದ್ರೆ ಟೈಮ್ ನವೆಂಬರ್ 30 ದಿನ ಹಿಡ್ಕೊಳ್ರಿ. ನವೆಂಬರ್ 2025 ವರೆಗೆ ನಿಮ್ಮ ಹತ್ರ ಟೈಮ್ ಇದೆ. ಅಂದ್ರೆ ಟೋಟಲ್ ಆಗಿ ಸೆಪ್ಟೆಂಬರ್ 1 ತಿಂಗಳು ಸಿಕ್ತು, ಸೆಪ್ಟೆಂಬರ್, ಆಮೇಲೆ ನೆಕ್ಸ್ಟ್ ಅಕ್ಟೋಬರ್, ಆಮೇಲೆ ನವೆಂಬರ್. ಅಂದ್ರೆ ಟೋಟಲ್ ಆಗಿ ಒಂದು 90 ಡೇಸ್ ವರೆಗೆ ನಿಮ್ಗೆ ಟೈಮ್ ಸಿಗ್ತಾ ಇದೆ ಈ ಒಂದು MTS ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡಕ್. MTS ಎಕ್ಸಾಮ್ ಪ್ರಿಪೇರ್ ಮಾಡಾಕ 80 ರಿಂದ 90 ದಿನಗಳವರೆಗೆ ನಿಮ್ ಹತ್ರ ಟೈಮ್ ಐತಿ. ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಸೀರಿಯಸ್ ಆಗಿ ಸ್ಟಡಿ ಮಾಡ್ರಿ, ಖಂಡಿತ ನಿಮ್ದು ಸಕ್ಸಸ್ ಆಗಿ ಆಗ್ತಾ ಇದೆ. ಆಮೇಲೆ ಈ ಸಲ ಬೇರೆ ಒಂದು ಕಾಂಟ್ರಾಕ್ಟ್ ತಗೊಂಡಿರುವಂತಹ ಬೇರೆ ಕಂಪ್ನಿ ಇರುವಂತದ್ದು ಎಕ್ಸಾಮ್ ಮಾಡ್ತಾ ಇರೋದ್ರಿಂದ, ಮೊದಲು TCS ದವ್ರು ಮಾಡ್ತಾ ಇದ್ರು, ಈಗ ಬೇರೆದವ್ರು ಮಾಡ್ತಾ ಇದಾರೆ. ಸೊ ಅವರು ಯಾವ ಲೆವೆಲ್ ಎಕ್ಸಾಮ್ ಐತಿ ಅದ ಲೆವೆಲ್ ಕ್ವಶನ್ ಪೇಪರ್ ಅನ್ನ ತೆಗಿತಾ ಇದ್ದಾರೆ. ಅಂತಂದ್ರೆ ಡಿಗ್ರಿ ಲೆವೆಲ್ ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ಟಫ್ ಇರ್ತಾ ಇದೆ, ಎಕ್ಸಾಮ್ ಮಾಡ್ತಾ ಇದ್ದಾರೆ. ಆಮೇಲೆ PUC ಲೆವೆಲ್ ಇತ್ತು ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಟಫ್. ಆಮೇಲೆ MTS ಇರುವಂತದ್ದು 10th ಬೇಸ್ಡ್ ಇರುವುದರಿಂದ ಬಹಳ ಈಸಿ ಇರುವಂತಹ ಕ್ವಶನ್ ಪೇಪರ್ ಬರ್ತಾ ಇದೆ. ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಿರ ಅಂತಂದ್ರ ನೀವು ಇದ್ರೊಳಗ ಸಕ್ಸಸ್ ಇರುವಂತದ್ದು ಕಾಣುವಂತ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಹತ್ರ 3 ತಿಂಗಳವರೆಗೆ ಟೈಮ್ ಇರೋದರಿಂದ ಈಗಲೇ ಇರುವಂತದ್ದು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ರಿ. 10th ಬೇಸ್ಡ್ ಐತಿ. ಯಾರು ಅಪ್ಲಿಕೇಶನ್ ಹಾಕಿರಿ ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ರಿ. ಬೇರೆ ಕಡೆ ನೀವು ಕ್ಲಾಸಸ್ ಗಳನ್ನ ಹಚ್ಚಿದ್ರೆ, ಬೇರೆ ಕಡೆ ನೀವು ಆಫ್ಲೈನ್ ಹೋಗಿದ್ರೆ ಅಂತಂದ್ರೆ ಅವಾಗೂ ಕೂಡ ನಿಮ್ಗೆ ಇದು ಯೂಸ್ ಆಗೇ ಆಗುತ್ತೆ. ರಿವಿಷನ್ ಗೋಸ್ಕರ 1500 rupees ಅಲ್ಲಿ ನೋಡ್ರಿ, ಓನ್ಲಿ 1500 rupees ಅಲ್ಲಿ ರಿವಿಷನ್ ಗೋಸ್ಕರನು ಕೂಡ ನೀವು ಈ ಕ್ಲಾಸಸ್ ಅನ್ನ ತೆಗೆದುಕೊಂಡು ನೀವು ಎಲ್ಲವುಗಳನ್ನ ಓದಬಹುದು. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲಾ ಕ್ಲಾಸಸ್ ಟಾಪಿಕ್ ವೈಸ್ ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಎಲ್ಲಾ ಕ್ಲಾಸಸ್ ಇದಾವ. ಇದರಲ್ಲಿ ನೀವು ಮುಖ್ಯವಾಗಿ ಫೋಕಸ್ ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರ GK ಆಮೇಲೆ ಇಂಗ್ಲಿಷ್ ಅನ್ನ ಫೋಕಸ್ ಮಾಡ್ರಿ. ಒಳ್ಳೆ ರೀತಿಯಿಂದ ಬಹಳಷ್ಟು ಸಲ ರಿವಿಷನ್ ಮಾಡ್ಕೊಳ್ರಿ. ಇದರಲ್ಲಿ ನಿಮ್ಗೆ ಎಲ್ಲಾ ಕಂಪ್ಲೀಟ್ ಪ್ಯಾಕೇಜ್ ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಬೇಗನೆ ಇರುವಂತದ್ದು ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಮೆಸೇಜ್ ಮಾಡ್ರಿ 8861927838 ನಂಬರ್ಗೆ ಮೆಸೇಜ್ ಮಾಡ್ರಿ. SSC MTS 2025 ಅಂತೇಳಿ ಸ್ಕ್ಯಾನರ್ ಕಳಿಸ್ತೇವೆ. ಬೇಗನೆ ಫೀಸ್ ಪೇಡ್ ಮಾಡಿ ಬೇಗನೆ ಜಾಯಿನ್ ಆಗ್ರಿ, ಬೇಗನೆ ನೀವು ಜಾಬ್ ಅನ್ನ ಪಡ್ಕೊಳ್ರಿ. ಓಕೆನಾ? ಸೊ ಇದು CGL ಎಕ್ಸಾಮ್ ಬಗ್ಗೆ ಆಯ್ತು. ಆಮೇಲೆ CHSL ಇರುವಂತದ್ದು ಅಕ್ಟೋಬರ್ ದಲ್ಲಿ ನಡೆಯುವಂತ ಸಾಧ್ಯತೆ ಐತಿ. ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ದಲ್ಲಿ MTS ಎಕ್ಸಾಮ್ ನಡೀತೈತಿ. ಓಕೆನಾ? ಆಮೇಲೆ CHSL ಎಕ್ಸಾಮ್ ನಡ್ಸಾಕ ಒಂದ್ ಸ್ವಲ್ಪ ಬಹಳ ದಿನಗಳು ಬೇಕಾಗ್ತವೆ. ಸೊ ಹಾಗಾಗಿ MTS ಎಕ್ಸಾಮ್ ಡಿಸೆಂಬರ್ ದಲ್ಲಿನ ಆಗುವಂತ ಸಾಧ್ಯತೆ ಇರೋದರಿಂದ ನೀವು ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಮಾಡ್ರಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ SSC MTS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ. ಆಮೇಲೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಎಲ್ಲರೂ ಕೂಡ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.
ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.